ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆಯ ಅಂಗವಾಗಿ ಇಳಕಲ್ ನಗರದ ಶ್ರೀನಿವಾಸ ಚಿತ್ರಮಂದಿರದ ಹತ್ತಿರ ಹುಲಿಗೇರಿ ಕ್ರಾಸ್ ಬಳಿ ವಿಷ್ಣುವರ್ಧನ್ ಅವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನವನ್ನು ಸಲ್ಲಿಸಿ ನಂತರ ಮಾತನಾಡಿದ ಸಮಾಜ ಸೇವಕ ಉಮೇಶ್ ಶಿರೂರ್, ವಿಷ್ಣುವರ್ಧನ್ ಅವರು ನಾಡು ನುಡಿ ಕಂಡಂತಹ ಶ್ರೇಷ್ಠ ಕಲಾವಿದರು. ಅವರ ಪುಣ್ಯಸ್ಮರಣೆಯನ್ನು ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವತಿಯಿಂದ ಪುಣ್ಯಸ್ಮರಣೆ ಆಚರಿಸುವುದರ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದು, ನಂತರ ಅವರು ಅಗಲಿರಬಹುದು, ಸಮಸ್ತ ಅವರ ಅಭಿಮಾನಿಗಳಲ್ಲಿ ಶಾಶ್ವತವಾಗಿದ್ದಾರೆ ಎಂದರು. ಇನ್ನು ವಿಷ್ಣು ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರು ಅಪ್ಪಾಜಿ ಮಾತನಾಡಿದ್ದು, ಡಾಕ್ಟರ್ ವಿಷ್ಣುವರ್ಧನ್ ಅವರು ತಾವು ನಟಿಸಿದ ಅನೇಕ ಚಿತ್ರಗಳಲ್ಲಿ ಸಮಾಜಮುಖಿ, ದೇಶಭಕ್ತಿಯ ಸಂದೇಶ ನೀಡುವ ಚಿತ್ರಣಗಳನ್ನು ನಟನೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಮತ್ತು ಭಾರತೀಯ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಪುಣ್ಯಸ್ಮರಣೆಗೆ ಜೊತೆಗೆ ಮುಂದಿನ ಅವರ ಜನ್ಮದಿನದಂದು ಶಾಸಕರು ಭರವಸೆ ನೀಡಿರುವಂತೆ ವಿಷ್ಣುವರ್ಧನ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಚಂದ್ರು ಮಿಣಜಗಿ, ಜಿಲ್ಲಾ ಉಪಾಧ್ಯಕ್ಷ ಗುರು ಹುಗಾರ್, ಸಂಗಮೇಶ್ ಹಿಪ್ಪರ್ಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ಅಂಗವಾಗಿ ಇಂದು ನಮ್ಮ ಇಸ್ರೋ ಸರ್ಕಲ್ನಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿತ್ತು. ನಮ್ಮ ತಾಲೂಕಿನ ಅಧ್ಯಕ್ಷರಾದ ಚಂದ್ರು ಮಿಣಜಿಯವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಚಂದ್ರು ಅಪ್ಪಾಜಿಯವರು, ಆಮೇಲೆ ಎಲ್ಲ ತಾಲೂಕಿನ ಎಲ್ಲ ಅಭಿಮಾನಿ ಬಳಗದವರಿಂದ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ನಮ್ಮ ಅಭಿಮಾನಿ ವಿಷ್ಣು ಅವರ ಸ್ಮಾರಕ ಅಲ್ಲೇ ನಮ್ಮದು ಅವರ ಒಂದು ಇದಾಗಬೇಕು, ನಮಗೆ ದರ್ಶನ ತಗೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೋಸ್ಕರ ನಾವು ಹುಣಗುಂದು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲಾ ಎಲ್ಲ ಅಭಿಮಾನಿ ಬಳಗದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಜು ಗೌಡ್ರವರ ಬೆನ್ನಿಗೆ ನಾವು ಯಾವಾಗಲೂ ಇದ್ದೇ ಇರ್ತೇವೆ. ಅವ್ರ ಹೋರಾಟಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಎಲ್ಲ ಒಂದು ಬೆಂಬಲ ಇದೆ ಅಂತೇಳಿ ನಾನು ಮಾಡ್ತೀನಿ. ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯ ಸ್ಮರಣೆ ನಿಮಿತ್ತ ಬಾಗಲಕೋಟೆ ಜಿಲ್ಲಾ ವಿಷ್ಣು ಸಂಘಟನಾ ಅಧ್ಯಕ್ಷರಾದಂಥ ಚಂದ್ರು ಅಪ್ಪಾಜಿಯವರ ನೇತೃತ್ವದಲ್ಲಿ ಹಾಗೂ ಇಳಕಲ್ ಹುನಗುಂದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಈಗ ವಿಷ್ಣುವರ್ಧನ್ ಅವರು ಅವರ ಚಲನಚಿತ್ರ ಜೀವನದಲ್ಲಿ ಭಾಳ ಕೊಡುಗೆಯನ್ನು ನೀಡಿದ್ದಾರೆ. ಯಾಕಂದ್ರೆ ನೀತಿ ಪಾಠಗಳಲ್ಲಿದ್ದಂಥ ಚಲನಚಿತ್ರಗಳು, ಈಗಿನ ಚಲನಚಿತ್ರನೇ ಬೇರೆ, ಅವರದ್ದು ಚಲನಚಿತ್ರನೇ ಬೇರೆ. ಆ ಚಲನಚಿತ್ರದ ಮುಖಾಂತರ ವಿಷ್ಣುವರ್ಧನ್ ಅವರು ಮನೆಯಲ್ಲಿ ಎಲ್ಲರ ಹೃದಯದಲ್ಲಿ ಇವತ್ತು ಅವರು ಬಿಟ್ಟು ಶರೀರ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ಎಲ್ಲ ಅಭಿಮಾನಿ ಹೃದಯದಲ್ಲಿ ಮನವಿ ಮಾಡಿದ್ದಾರೆ. ಅದರ ನಿಮಿತ್ತ ಎಲ್ಲರೂ ಅವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ಅದರ ಪ್ರಯುಕ್ತ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಅಭಿಮಾನಿಗಳು ಸೇರಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನು ಏನಪ್ಪ ಅಂದ್ರೆ ಅವ್ರ ಸ್ಮಾರಕ ಅಭಿಮಾನಿ ಸ್ಟುಡಿಯೋದಲ್ಲಿ ಆಗಬೇಕು. ಅದೆಲ್ಲ ನಾಡಿನ ಕೋಟ್ಯಾಂತ ಅಭಿಮಾನಿಗಳ ಕೂಗಾಗಿದೆ, ಅದು ನೆರವೇರಬೇಕು. ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೂ ಮೊನ್ನೆ ವಿಷ್ಣುಜಿಯವರ ಹುಟ್ಟುಹಬ್ಬದ ವ್ಯವಸ್ಥೆಯಲ್ಲಿ ಶಾಸಕರು ಇದು ಮಾಡಿವಿ, ಅವರು ಮಾತ್ರ ಕೊಟ್ಟಿದ, ಅದು ನಾವು ಕೂಡ ನಮ್ಮ ಜೊತೆ ಇರ್ತೀವಿ ಮಾಡಿಸೋಣ ಅಂತ. ಮತ್ತು ಇನ್ನೂ ಏನಪ್ಪ ಅಂದ್ರೆ ಮುಂದಿನ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಆವತ್ತಿನ ದಿವಸ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯೂ ನಮ್ಮ ಶಾಸಕರು ಹೇಳಿದ್ದಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ವಿಷ್ಣುಜಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ವಿಷ್ಣು ಹಬ್ಬವಾಗಿ ಆಚರಿಸೋಣ. ಬ್ಯೂರೋ ರಿಪೋರ್ಟ್ ಧಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.